ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಲಾಕ್ಸ್. ಇವತ್ತು ನಾನು ಅದ್ಭುತವಾದ ಒಂದು ರೆಮಿಡಿ ಹೇಳ್ತಾ ಇದ್ದೀನಿ. ಈ ಹಣ್ಣನ್ನು ನೀವು ಬಹುಶಃ ನೋಡಿರ್ಲಿಕ್ಕಿಲ್ಲ. ಸಾಮಾನ್ಯವಾದ ಜನಗಳು ಸಾಮಾನ್ಯವಾಗಿ ನೋಡಿರೋದಕ್ಕೆ ಆಗಲ್ಲ, ಬಿಕಾಸ್ ಇದು ಸಿಗೋದೆ ಭಾರಿ ರೇರು, ಆಯಿತಾ. ಸೊ ಕನ್ನಡದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಇದ್ರ ಹೆಸರು ಬಂದುಬಿಟ್ಟು ಶ್ರೀಫಲ್ ಅಂತ. ಯಾರೆಲ್ಲ ಒಡವೆನ ತುಂಬ ಕಮೆಂಟ್ಸ್ಗಳು ಬರ್ತಾಯಿತ್ತು ನನಗೆ, ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಸಾಕಷ್ಟು ಕಮೆಂಟ್ಗಳು ಬರ್ತಾಯಿತ್ತು. ಅಂದರೆ ನಾವು ಒಡವೆ ಪ್ಲಡ್ಜ್ ಮಾಡಿಟ್ಟಿದ್ದೀವಿ, ಆದರೆ ಬಿಡಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಸುಮಾರು ವರ್ಷಗಳಾಯಿತು, ಬರೀ ಆ ಒಡವೆಗೆ ಬಡ್ಡಿ ಕಟ್ಟೋದೇ ಆಯಿತು. ಆ ಒಡವೆನ ನಾವು ಕಣ್ಣಾರೆ ನೋಡಲೇ ಇಲ್ಲ. ಮತ್ತು ನಮಗೆ ತುಂಬ ಒಡವೆ ಮಾಡೋ ಆಸೆ ಇದೆ, ಒಡವೆ ಮಾಡೋದಕ್ಕಾಗ್ತಾ ಇಲ್ಲ. ತುಂಬ ಹಣ ಮಾಡಬೇಕು ಅನ್ನೋ ಆಸೆ, ಹಣ ಬರುತ್ತೆ ಆದರೆ ಹೋಗುತ್ತೆ. ಎಷ್ಟೋ ರೆಮಿಡಿಗಳನ್ನ ನಾನು ಹೇಳ್ಕೊಟ್ಟಿದ್ದೀನಿ, ಬರುತ್ತೆ, ಬಟ್ ಆದರೆ ಅದನ್ನು ಉಳಿಸ್ಕೊಳ್ಳೋದಕ್ಕಾಗಲ್ಲ. ಅದು ಹಾಗೆ ನೀರು ಥರ ಖರ್ಚಾಗೋಗುತ್ತೆ. ಸೊ ಅಂಥವ್ರಿಗೆಲ್ಲ ಅದ್ಭುತವಾದ ರೆಮಿಡಿ. ಯಾರೆಲ್ಲ ಈ ತಿಂಗಳು ಸಂಬಳ ಕರೆಕ್ಟಾಗಿ ಒಂದು ಒಳ್ಳೆ ಸಂಬಳ ಬಂದ್ರೂ ಅದನ್ನು ಉಳಿಸೋದಕ್ಕೂ ಆಗ್ತಾ ಇರಲ್ಲ, ಸೊ ಅಂಥವ್ರಿಗೆಲ್ಲ ಇದು ಅದ್ಭುತವಾದ ರೆಮಿಡಿ ಅಂತ ಹೇಳ್ಬೋದು. ಈ ರೆಮಿಡಿ ಮಾಡ್ತಾನೆ ಒಂದು ವಾರಕ್ಕೆಲ್ಲ ನಿಮಗೆ ಅದ್ರ ರಿಸಲ್ಟ್ ಕೊಡ್ತಾ ಶುರುವಾಗುತ್ತೆ. ಯಾರಿಗೆಲ್ಲ ಶನಿ ದೋಷ ಇದೆ, ಯಾರಿಗೆಲ್ಲ ರಾಹು ದೋಷ ಇದೆ, ಯಾರಿಗೆಲ್ಲ ಕೇತು ದೋಷ ಇದೆ ಅನ್ನೋರಿಗೆ ಈ ರೆಮಿಡಿ ತುಂಬ ಬೇಗ ವರ್ಕ್ ಮಾಡುತ್ತೆ. ಯಾಕೆಂದರೆ ಸಾಕಷ್ಟು ಜನ ತುಂಬ ರೆಮಿಡೀಸ್ಗಳನ್ನ ಮಾಡಿರ್ತಾರೆ, ಬಟ್ ಅದು ವರ್ಕ್ ಆಗಿರಲ್ಲ. ಯಾಕೆ ಅಂತಂದರೆ ಅವರ ಜಾತಕದಲ್ಲಿ ಕೆಲವೊಂದು ದೋಷಗಳಿರುತ್ತೆ. ಆ ದೋಷಗಳಿರೋರ್ಗೂ ಕೂಡ ಅದೆಂಥದ್ದೇ ದೋಷ ಇರಲಿ, ನಾನಿವತ್ತು ಹೇಳೋ ಈ ರೆಮಿಡಿನ ಮಾಡಿಕೊಂಡ್ರೆ ಅವರಿಗೆ ತುಂಬ ಬೇಗ ಫಲ ದೊರಕತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಬಿಸ್ನೆಸ್ನ ಇಂಪ್ರೂವ್ ಮಾಡಬೇಕು, ಯಾರೆಲ್ಲ ಲೈಫಲ್ಲಿ ಮುಂದೆ ಬರಬೇಕು, ಯಾರೆಲ್ಲ ದುಡಿತಾ ಇರೋ ಹಣ ಉಳಿಸ್ಕೊಳ್ಬೇಕು, ಯಾರೆಲ್ಲ ಏನೇ ಒಂದು ಆಸೆ ಇರಲಿ, ಏನೇ ಒಂದು ಆಸೆದ ಮ್ಯಾನಿಫೆಸ್ಟೇಷನ್ ಇರಲಿ, ಅದು ಈ ಶ್ರೀಫಲ ಮಾಡುತ್ತೆ ಅಂತ ಹೇಳ್ಬೋದು. ಈ ಶ್ರೀಫಲದಿಂದ ತುಂಬ ಇದಿದೆ, ಅದ್ಭುತವಾದ ಶಕ್ತಿ ಇದೆ ಈ ಶ್ರೀಫಲದಲ್ಲಿ. ಸೊ ಇದನ್ನು ಜಾಸ್ತಿ ಯೂಸ್ ಮಾಡೋರು ಯಾರು ಅಂತಂದರೆ ಮಾರ್ವಾಡೀಸ್ಗಳು, ನಾರ್ತ್ ಈಸ್ಟ್ಗಳು, ಅಂದರೆ ಮುಂಬೈ, ಪುಣೆ ಈ ಸೈಡಲ್ಲಿ ಅಂಥವ್ರು ಯೂಸ್ ಮಾಡ್ತಾರೆ. ನೀವು ಆಬ್ವಿಯಸ್ಲಿ ನಾರ್ತ್ ಈಸ್ಟ್ಗಳಂದರೆ ಹೆಂಗಿರ್ತಾರೆ ನೋಡ್ಬೋದು, ಯಾವಾಗಲೂ ಲಕ್ಸುರಿ ಆಗಿರ್ತಾರೆ. ಯಾಕೆಂದರೆ ಈ ಶ್ರೀಫಲ ನಮ್ಮ ಜೀವನದ ಶುಕ್ರನ ಆ್ಯಕ್ಟಿವೇಟ್ ಮಾಡುತ್ತೆ. ಈ ಶ್ರೀಫಲದಿಂದ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ನೀವು ಇದೊಂದು ಚಿಕ್ಕ ಎಳನೀರು ನಮ್ಮ ಜೀವನ ಬದಲಾಯಿಸತ್ತಾ ಅಂದರೆ ಹೌದು, ಬದಲಾಯಿಸುತ್ತೆ. ನಾವು ಇವತ್ತಿಗೂ ಕಳಸ ಇಡುವಾಗ ಎಳ್ನೀರನ್ನ, ತೆಂಗಿನಕಾಯಿನ ಯಾಕೆ ಇಡ್ತೀವಿ? ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬರಲಿ ಅಂತ ಹೇಳಿ, ನಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರಲಿ ಅಂತ ಹೇಳಿ. ಸೊ ಇದು ಕೂಡ ಹಾಗೇನೆ, ನಮ್ಮ ಜೀವನದಲ್ಲಿ ನಮ್ಮ ಚಿಕ್ಕ ಚಿಕ್ಕ ಕಷ್ಟಗಳು ಏನೇನಿದೆ, ಆ ಚಿಕ್ಕ ಚಿಕ್ಕ ದೋಷಗಳಿಂದ ಕೆಲವೊಂದು ದೊಡ್ಡ ದೊಡ್ಡ ವಿಚಾರಗಳು ನಡೀತಾ ಇರಲ್ಲ. ಸೊ ಆ ಥರ ಇರೋರಿಗೆ ಈ ರೆಮಿಡಿ ಅದ್ಭುತವಾಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಈ ರೆಮಿಡಿ ಹೇಗಿರುತ್ತೆ ಗೊತ್ತಾ? ಒಂದು ಕೆಂಪು ವಸ್ತ್ರನ ತಗೊಳ್ಬೇಕು. ಕೆಂಪು ವಸ್ತ್ರ ಯಾಕೆ ತಗೊಳ್ಬೇಕು ಅಂದರೆ, ಕೆಂಪು ವಸ್ತ್ರಕ್ಕೆ ನೀವು ಏನೇ ಪೂಜೆ ಮಾಡಿರೋದು ಅದ್ರ ಫಲ ಬೇಗ ದೊರಕಿಸೋಂಥ ಶಕ್ತಿ ಇರುತ್ತೆ ಕೆಂಪು ವಸ್ತ್ರಕ್ಕೆ. ಸೊ ಯಾವುದೇ ಒಂದು ತಂತ್ರ ಮಾಡಬೇಕಾದ್ರೆ, ಯಾವುದೇ ಒಂದು ರೆಮಿಡೀಸ್ ಮಾಡಬೇಕಾದ್ರೆ ಕೆಂಪು ವಸ್ತ್ರ ತಗೊಳ್ತಾರೆ. ಸೊ ಇದು ಯಾವಾಗ್ಲೂ ಧನಾತ್ಮಕವಾಗಿರುತ್ತೆ ಕೆಂಪು ವಸ್ತ್ರ. ಏನೇ ನಾವು ರೆಮಿಡಿಗಳು ಮಾಡಿದ್ರೂ ಧನಾತ್ಮಕವಾಗಿರುತ್ತೆ. ಸೊ ಈ ಕೆಂಪು ವಸ್ತ್ರನ ಅಮಾವಾಸ್ಯೆ ದಿನ ಮಾತ್ರ ರಾತ್ರಿ ಮಾಡಬೇಕು. ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ ಮತ್ತು ಮಂಗಳವಾರ, ಗುರುವಾರದ ದಿನ ಈ ರೆಮಿಡಿ ಮಾಡಿಕೊಂಡ್ರೆ ನೀವು ಇಟ್ಟಿರುವಂತಹ ಒಡವೆ ಇರ್ಬೋದು, ಚಿನ್ನ ತಗೊಳ್ಬೇಕು ಅನ್ನೋ ಆಸೆ ಇರ್ಬೋದು, ಅಥವಾ ಯಾವುದೋ ಒಂದು ದುಡ್ಡಿನ ವಿಚಾರವಾಗಿ ನೀವು ಓಡಾಡ್ತಾ ಇರ್ಬೋದು, ಯಾವುದೋ ಒಂದು ಕೆಲಸದ ವಿಚಾರವಾಗಿ ನೀವು ಓಡಾಡ್ತಾ ಇರ್ಬೋದು, ಈ ರೆಮಿಡಿ ಮಾಡಿಕೊಂಡ್ರೆ ವಿಪರೀತ ಧನಯೋಗ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನೀವು ನಾನು ಹೇಳಿರುವಂಥ ದಿನಗಳೇನಿದೆ, ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಗುರುವಾರದ ದಿನ ಇದನ್ನು ಒಂದು ಕೆಂಪು ವಸ್ತ್ರ, ನಿಮ್ಮ ಮನೆಯೆಲ್ಲ ಶುದ್ಧಿ ಆದ ನಂತರ ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊಂಡಾದಮೇಲೆ ಒಂದು ಲಕ್ಷ್ಮಿಯ ಫೋಟೋ ಎದುರುಗಡೆ ಅಥವಾ ಲಕ್ಷ್ಮಿಯ ಪುಟ್ಟ ವಿಗ್ರಹದ ಎದುರುಗಡೆ ಇದನ್ನು ಇಡಬೇಕಾಗತ್ತೆ. ಈ ಕೆಂಪು ವಸ್ತ್ರದಲ್ಲಿ ಈ ಶ್ರೀಫಲನ ಇಟ್ಟು ಅದಕ್ಕೆ ನೀವು ಸಂಕಲ್ಪ ಮಾಡಬೇಕಾಗತ್ತೆ. ಸಂಕಲ್ಪ ಅಂತಂದರೆ ಒಂದು ಕೈಗೆ ಅಕ್ಷತೆ ಮತ್ತು ಒಂದು ಹೂವು, ಈ ಎರಡೂ ಇಟ್ಕೊಂಡು ಒಂದು ಕೈ ಮೇಲೆ, ಅಂದರೆ ಬಲಗೈ ಮೇಲೆ ಎಡಗೈ ಈ ಥರ ಇಟ್ಕೊಂಡು, ಅಕ್ಷತೆ ಮತ್ತು ಕೆಂಪು ಕುಂಕುಮ ಇಟ್ಟು ಈ ಥರ ಇಟ್ಕೊಂಡು ನೀವು ಸಂಕಲ್ಪ ಮಾಡಬೇಕಾಗತ್ತೆ. ಏನು ವಿಚಾರಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ, ಯಾವ ವಿಚಾರ ನಮ್ಮ ಮನೆ ಒಳಗಡೆ ಆಗಬೇಕು, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಯಾವುದೇ ಶತ್ರು ಬಾಧೆ ಇಲ್ಲದೆ ಇರೋ ಥರ, ಯಾವುದೇ ಕೆಟ್ಟ ದೃಷ್ಟಿ ಇಲ್ಲದೆ ಇರೋ ಥರ, ನಮ್ಮ ಜೀವನದಲ್ಲಿ ನಮ್ಮ ಜಾತಕದಲ್ಲಿ ಯಾವುದೇ ಕೆಟ್ಟ ದೋಷ ಇದ್ರೂ ಅದನ್ನು ಕಳೆದು ನಮಗೆ ಬರಬೇಕಾಗಿರುವಂಥ ವಸ್ತುಗಳು ಅಥವಾ ನಮಗೆ ಸಿಗಬೇಕಾಗಿರುವಂಥ ವಸ್ತುಗಳು
ಅಥವಾ ನಾವು ಇಚ್ಛೆ ಪಟ್ಟಿರುವಂಥ ವಸ್ತುಗಳು ಅದು ಏನೇ ಇರ್ಬೋದು, ಅದನ್ನು ನೀವು ಮಹಾಲಕ್ಷ್ಮಿಯೊಂದಿಗೆ ಕೋರ್ಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಇದರಲ್ಲಿ ಇಡಬೇಕಾಗತ್ತೆ. ಇದನ್ನು ಇಟ್ಟು ಗಂಟು ಕಟ್ಟಿ ನಂತರ ಇದನ್ನು ಮನೆಯ ಒಂದು ಕುಬೇರ ಮೂಲೆಯಲ್ಲಿ ಯಾರು ಕಾಣದೇ ಇರುವ ಜಾಗಕ್ಕೆ ನೀವು ಇದನ್ನು ಇಡಬೇಕಾಗತ್ತೆ. ಪ್ರತಿದಿನ ಇದಕ್ಕೆ ನಾವು ತುಪ್ಪದ ಆರತಿ ಮಾಡ್ತೀವಲ್ವ ದೇವಿಗೆ, ಪೂಜೆ ಎಲ್ಲ ನಂತರ ಆದಮೇಲೆ ಒಂದು ತುಪ್ಪದ ಆರತಿ ಮಾಡಿಕೊಂಡು ಇದಕ್ಕೆ ಬೆಳಗಬೇಕಾಗತ್ತೆ. ಇದಕ್ಕೆ ಬೆಳಗಿ ನಂತರ ಇದಕ್ಕೆ ಧೂಪ ಪ್ರತಿದಿನ ತೋರಿಸ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿರೋ ತೀರ್ಥಗಳಿರುತ್ತೆ, ಧರ್ಮಸ್ಥಳ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ತೀರ್ಥಗಳಿರುತ್ತೆ. ಆ ತೀರ್ಥನ ಇದಕ್ಕೆ ಪ್ರೋಕ್ಷಣೆ ಮಾಡಬೇಕಾಗತ್ತೆ. ಪ್ರೋಕ್ಷಣೆ ಮಾಡಿ ನಂತರ ಏನೂ ಇಲ್ಲ, ನಮ್ಮ ಮನೇಲಿ ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಗಂಗಾಜಲ ಅಂತ ಒಂದು ಸಿಗುತ್ತೆ. ಅದನ್ನು ಇದಕ್ಕೆ ಪ್ರತಿದಿನ ಪ್ರೋಕ್ಷಣೆ ಮಾಡಿ ಡೈಲಿ ಒಂದು ಹೂ ಇಟ್ಟು, ಇದ್ರ ಮೇಲೆ ಒಂದು ಹೂ ಇಟ್ಟು ನೀವು ಧೂಪ ದೀಪ ತೋರಿಸ್ಕೊಂಡು ಬಂದರೆ ನಿಮ್ಮ ಮನೆಯಲ್ಲಿ ಏನು ಆಗಬೇಕಾಗಿತ್ತು, ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷ ನೀವೇನು ಕೋರಿಕೆಗಳಿತ್ತು ಆ ಕೋರಿಕೆ ಬರುತ್ತೆ. ಇದು ಸಾಕಷ್ಟು ಜನ ಹಣ ಒಡವೆಗೋಸ್ಕರನೇ ಮಾಡೋದು. ಸೊ ಇದನ್ನು ನೀವು ಮಾಡಿಕೊಂಡು ಇದ್ರ ಲಾಭನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಈ ಒಂದು ಒಳ್ಳೆ ವಿಚಾರನ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ತುಂಬ ದುಡ್ಡಿನ ವಿಚಾರದಲ್ಲಿ ಅಥವಾ ಒಡವೆ ವಿಚಾರದಲ್ಲಿ ಬೇರೆ ಥರ ದುಡ್ಡಿನ ವಿಚಾರದಲ್ಲಿ ಸಂಕಷ್ಟ ಅನುಭವಿಸ್ತಾ ಇರೋರಿಗೆ ಈ ಅದ್ಭುತವಾದ ರೆಮಿಡಿ ಹೇಳಿ 48 ದಿನ ಇದನ್ನು ಮಾಡ್ಕೊಂಡು ಬಂದ್ರಿ ಅಂತ ಅಂದರೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅದರ ರಿಸಲ್ಟ್ ಹೆಂಗಿತ್ತು ಅಂತ ಹೇಳಿ. ಅಂಗಡಿ ಮುಂಗಟ್ಟುಗಳಲ್ಲಿ ಇಡ್ಬೋದಾ ಅನ್ನೋದಾದರೆ ಎಸ್, ಅಂಗಡಿಯಲ್ಲಿ ಕುಬೇರ ಮೂಲೆ ಎಲ್ಲಿದೆ ಅಲ್ಲಿ ನೋಡಬೇಕು, ಅಲ್ಲಿ ಇದನ್ನು ಇಟ್ಟು ಪ್ರತಿದಿನ ಧೂಪ ದೀಪ ತೋರಿಸ್ಬೇಕಾಗತ್ತೆ. ಬಟ್ ಇದು ನೀವಿಟ್ಟಿರೋದು ಯಾರಿಗೂ ಕಣ್ಣಿಗೆ ಕಾಣಬಾರ್ದು, ಯಾರ ಕಣ್ಣಿಗೂ ಇದನ್ನು ಕಾಣಿಸ್ದೇ ಇರೋ ರೀತಿ ನೀವು ಇಟ್ಕೊಂಡ್ರಿ ಅಂದರೆ ನಿಮಗೆ ಗೊತ್ತಾಗತ್ತೆ. ಆ್ಯಕ್ಚುಲಾಗಿ ನೀವು ಬೇರೆಯವ್ರಿಗೆ ಹೇಳಬೇಕು ಅಂತ ಅನ್ನುವಾಗ ನಿಮಗೆ ಒಂದು ರಿಸಲ್ಟ್ ಬರಲಿ, ಅಲ್ಲಿವರೆಗೂ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಮಾಡ್ತಾ ಇದ್ದೀನಿ ಅಂತ. ಇನ್ನೊಂದು ಕಮೆಂಟ್ಗಳಲ್ಲಿ ನೆಕ್ಸ್ಟ್ ಶುರು ಆಗುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತ. ಇದನ್ನು ನಾನು ನನ್ನ ಫ್ರೆಂಡ್ ಹತ್ರ ನೇಪಾಳದಿಂದ ತರಿಸ್ಕೊಂಡೆ. ಬಟ್ ನೀವೆಲ್ಲ ನೇಪಾಳಕ್ಕೆ ಹೋಗೇ ತರಿಸ್ಬೇಕು ಅಂತ ಏನಿಲ್ಲ, ಇದು ಈಗೆಲ್ಲ ಅಮೆಝಾನಲ್ಲಿ ಸಿಗುತ್ತೆ. ಇದ್ರ ಹೆಸರು ಬಂದು ಶ್ರೀಫಲ್ ಅಥವಾ ಲಘು ನಾರಿಯಲ್ ಅಂತ ಕರೀತಾರೆ ಇದಕ್ಕೆ. ಸೊ ಇದರಿಂದ ನೋಡಿದ್ರಲ್ಲ ಎಷ್ಟೆಲ್ಲ ಯೂಸಸ್ ಇದೆ ಅಂತೇಳಿ. ಇದು ಮಾರ್ವಾಡೀಸ್ ಜಾಸ್ತಿ ಯೂಸ್ ಮಾಡ್ತಾರೆ, ನೀವು ಯೂಸ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಮನೆಯಲ್ಲೂ ಲಕ್ಷ್ಮಿ ಅಷ್ಟೈಶ್ವರ್ಯ ತುಂಬಲಿ, ಆಯುಷು ಆರೋಗ್ಯ ಕೊಡಲಿ ಅಂತ ಹೇಳಿ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಬಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.